ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ಚಾನಲ್ ವಿಸಿಟ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಒಂದು ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯವೇ ಇಲ್ಲ ಎಂದು ತೋರಿದರೆ ವಾಸ್ತವ ಒಪ್ಪಿಕೊಂಡು ಮುಂದುವರಿಯುವುದೇ ಅದಕ್ಕೆ ಅತ್ಯುತ್ತಮ ಪರಿಹಾರ. ಕೆಲವೊಮ್ಮೆ ಸ್ನೇಹಿತರೆ, ಕೆಲವೊಂದಷ್ಟು ಸಮಸ್ಯೆಗಳನ್ನು ನಾವೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಬಗೆಹರಿಸೋಕ್ಕೆ ಆಗ್ತಾನೆ ಇರೋದಿಲ್ಲ. ಸೊ ಅದು ಕೆಲವೊಂದಷ್ಟು ಪರಿಸ್ಥಿತಿ ಮೇಲೆ ಡಿಪೆಂಡ್ ಇರ್ಬೋದು, ಅಥವಾ ನೀವು ನಿಮ್ಮ ಕೈ ಮೀರಿ ಪ್ರಯತ್ನ ಪಟ್ಟರೂ ಕೂಡ ಆಗದೆ ಇರ್ಬೋದು. ಸೊ ಅದಕ್ಕೆ ಯಾವಾಗಲೂ ಕೂಡ ನಮ್ಮಿಂದನೇ ತಪ್ಪಾಗಿದೆ, ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಅಂದ್ಕೊಂಡು ಕೊರ್ಕೊಂಡು ಕೂರೋದಕ್ಕಿಂತ ಈಗಿರೋ ಸಮಸ್ಯೆ ಜೊತೆನಲ್ಲೇ ಹೋಗೋಣ ಬಿಡು, ಸೊ ಹೇಗಾಗುತ್ತೋ ಹಾಗಾಗಲಿ, ಸೊ ಆದರೆ ಪರಿಸ್ಥಿತಿಯನ್ನು ಸಮಯ ಬಂದು ಸರಿ ಮಾಡಬಹುದು ಅನ್ನೋ ಒಂದು ಆಲೋಚನೆನ ನೀವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ರೆ ಸಾಕು ಸ್ನೇಹಿತರೆ. ಕೆಲವೊಮ್ಮೆ ಸಮಸ್ಯೆನ ಬಗೆಹರಿಸ್ತೀನಿ ಅಂತ ಹೋಗಿ ಇಲ್ಲದೇ ಇರೋ ಸಮಸ್ಯೆನ ನಾವೇ ಹುಟ್ಟಾಕೊಳ್ಳುವಂತಹ ಪರಿಸ್ಥಿತಿ ಎಷ್ಟೋ ಸಲ ಬಂದಿರುತ್ತೆ ನಮ್ಮ ಜೀವನದಲ್ಲಿ. ಅದಕ್ಕಾಗಿ ನಾನು ಹೇಳೋದೇನೆಂದರೆ, ಕೆಲವೊಂದಷ್ಟು ಪರಿಸ್ಥಿತಿಗಳನ್ನು ನಾವು ಬಗೆಹರಿಸದೇ ಇದ್ದಷ್ಟು ಒಳ್ಳೆಯದು, ಹಾಗೆ ಅತಿಯಾಗಿ ಪ್ರಯತ್ನ ಪಡದೇ ಇದ್ದಷ್ಟು ಒಳ್ಳೆಯದು ಅಂತ ಅನ್ಸೋಕೆ ಶುರುವಾಗುತ್ತೆ. ಆದರೆ ಇದು ಎಲ್ಲ ವಿಷಯದಲ್ಲೂ ಕೂಡ ಸರಿಯಾಗಿರೋದಿಲ್ಲ. ಕೆಲವೊಂದಷ್ಟು ವಿಚಾರಗಳಲ್ಲಿ ನಾನು ಹೇಳ್ತಾ ಇರೋದು, ಅದು ನಿಮ್ಮ ಒಂದು ಪರ್ಸ್ನಲ್ ವಿಚಾರಗಳಾಗ್ಬೋದು ಅಥವಾ ಬೇರೆಯೇ ವಿಚಾರಗಳಾಗ್ಬೋದು. ಸೊ ಎಲ್ಲನೂ ಕೂಡ ಪರಿಸ್ಥಿತಿ ಮೇಲೆ ಡಿಪೆಂಡ್ ಇರುತ್ತೆ. ಆದರೆ ಅತಿಯಾಗಿ ನೀವು ಪ್ರಯತ್ನನ ಪಟ್ಟರೂ ಕೂಡ ಅದಾಗ್ತಾ ಇಲ್ಲ ಅಂದಾಗ, ಇನ್ನು ಪ್ರೆಷರ್ ಹಾಕಿ ಮಾಡೋಕ್ಕೆ ಹೋಗಿದಾಗ ನಿಮ್ಮ ಮನಸ್ಥಿತಿ ಕೂಡ ಬದಲಾಗುವಂತಹ ಸಾಧ್ಯತೆ ಇರುತ್ತೆ. ಸೊ ಅದಕ್ಕಾಗಿ ಎಷ್ಟು ಪ್ರಯತ್ನ ಬೇಕೋ ಅಷ್ಟು ಪ್ರಯತ್ನನ ಖಂಡಿತವಾಗ್ಲೂ ಮಾಡಿ. ಆದರೆ ಅದಕ್ಕೂ ಅತಿಯಾಗಿ ಮೀರಿ ನಿಮ್ಮ ಕಡೆಯಿಂದ ಬೇರೆ ಏನೋ ಸಮಸ್ಯೆ ಆಗ್ತಾ ಇದೆ ಅಂದಾಗ ಅದನ್ನ ಅಲ್ಲಿಗೆ ಬಿಟ್ಬಿಡಿ ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಸೊ ಇವತ್ತಿನ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಮುಖಾಂತರ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಒಳ್ಳೆ ವೀಡಿಯೋಸ್ಗಳು ನಿಮಗೋಸ್ಕರ ಅಂತ ಬರ್ತಾನೆ ಇರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ.